ಪದ್ಯಗಳನ್ನು ಬರೆಯುವುದನ್ನು ಆರಂಭ ಮಾಡಿರ್ತಾರೆ. ಅವರಿಗೆ ಅವರ ಜನ್ಮ ಕುಂಡಲಿಯಲ್ಲಿ ಅವರಿಗೆ ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ರಂಗದಲ್ಲಿ ಅವರು ಹೊರಳ್ತಾರ ಅನ್ನುವ ಎಲ್ಲ ಸಂಪೂರ್ಣವಾದಂಥ ಆಧಾರಗಳು ನಮಗಲ್ಲಿ ಸಿಗ್ತವೆ. ಆಗ ನನ್ನ ಮುಟ್ಟಿಲಾರದೆ ದೂರದಿಂದ ನೋಡಬೇಕು ಅನ್ನುವಂಥ ಒಂದು ಕಲ್ಪನೆ ಅಡಿಯಲ್ಲಿ ಒಂದು ಕಟ್ಟಡ ಮಾಡ್ತಾರೆ. ಆ ಮೂರ್ತಿಯನ್ನ ದೂರದಿಂದಲೇ ಒಂದು ಕಿಂಡಿಯ ಮುಖಾಂತರ ನಮಸ್ಕಬೇಕು ಮತ್ತು ಅಲ್ಲಿ ಇರುವಂಥ ಪಾದುಕೆಯನ್ನ ನಾವು ನಮಸ್ಕಾರ ಮಾಡಬೇಕು ಅನ್ನುವಂಥ ಪದ್ಧತಿ 1339ರಲ್ಲಿ ಕಟ್ಟಿದಂಥ ಅದನ್ನೇ ಪ್ರೇರಣೆ ಮಾಡಿಕೊಂಡು ಇಲ್ಲಿ ಯಾರು ಕನಕನನ್ನೇ ಕುರುಬರು ಕರ್ಕೊಂಡು ಬಂದರು ಪಶ್ಚಿಮಾಭಿಮುಖವಾಗಿ ನಾವು ಬದಲಾವಣೆ ಮಾಡಿದರೆ ನಮಗೆ ಅಲ್ಲಿ ಸ್ಥಳಾವಕಾಶ ಇದೆ ಅನ್ನುವಂಥದ್ದು ಕಾರಣದಿಂದ ಈ ಕೃಷ್ಣನನ್ನ ಎತ್ತಂಗಡಿ ಮಾಡಿ ಪಶ್ಚಿಮ ದ್ವಾರಕ್ಕೆ ನಿಲ್ಲಿಸಿ ಆ ದ್ವಾರವನ್ನು ಮುಚ್ಚಿ ಹಾಕಲಿಕ್ಕೆ ಅನೇಕ ಕಲ್ಲು ಚಪ್ಪಡಿಗಳನ್ನು ಹೇರಿಸಿ ಅದರಲ್ಲಿ ಅಲ್ಲಿಂದಲೇ ಕೃಷ್ಣನನ್ನು ನೋಡಬೇಕು ಅನ್ನುವಂಥ ಒಂದು 9 ಕಿಂಡಿ ಒಡೆಯರು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಒಬ್ಬ ಸಾಮಂತ ಅರಸ ರಾಮಾಯಣ ಅದರ ಅಡಿಗಳು ಹಾಕ್ತಾನೆ. ಅದರ ಗುಡಿ ಕಟ್ಟಿದ ಮೇಲೆ ಅದರ ಕಳಸಾರೋಹಣನು ಕೂಡ ಒಬ್ಬ ಕುರುಬ ಒಡೆಯರನ್ನೇ ಹಾಕ್ತಾನೆ. ಅಲ್ಲಿ ಯಾರು ಬ್ರಾಹ್ಮಣರಿಲ್ಲ. ಹಾಗಾದ್ರೆ ಇವರು ಬ್ರಾಹ್ಮಣರೇ ಕಟ್ಟಿದರು ಅನ್ಲಿಕ್ಕೆ ಎಲ್ಲಿ ಕಾರಣ ಇದೆ? ಎಲ್ಲ ಕುರುಬ ಅರಸರೇ ಕಟ್ಟಿದ್ರು ಅದನ್ನ. ಸರಿ, ಇವರೆಲ್ಲ ಏನಾರು ಹೇಳ್ಕೋತಾರೆ, ಬಟ್ ಅದಲ್ಲ. ಜನರು ಬಹಳ ತಿಳ್ಕೋಬೇಕು. ಅದರ ಅಡಿಗಲ್ಲು ಹಾಕಬೇಕಾದರೆ ನಮ್ಮ ಕುರುಬ ಒಡೆಯಬೇಕು, ಕಳಸ ಇಡಬೇಕಾದ್ರೆ ಕುರುಬ ಒಡೆಯಬೇಕು. ಆದ್ರೆ ಇವ್ರು ಏನಪ್ಪಾ ಅಂದ್ರೆ ಇವತ್ತು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅದನ್ನ ನಾನಿಂದು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದ ಸಂತ ಕನಕದಾಸರು ಹುಟ್ಟಿದ ಅರಮನೆಯ ಮುಂಭಾಗದಲ್ಲಿದ್ದೇವೆ. ಸಂತ ಕನಕದಾಸರು ಅವರ ತಂದೆ ಬೀರಪ್ಪ ಈ ಭಾಗದ ಸಂಸ್ಥಾನಿಕರಾಗಿದ್ದರು. ಬೀರಪ್ಪನವರಿಗೆ ಸಂತ ಕನಕದಾಸರ ಸ್ವಾತಿ ನಕ್ಷತ್ರದ ಮೂರನೇ ಚರಣದಲ್ಲಿ ಅವರು ಜನಿಸಿದ್ದರಿಂದ ಅವರ ಜನ್ಮನಾಮವು ತತಾತಿ ಟಿಯಲ್ಲಿ ಬಂದಿದ್ದರಿಂದ ತಿಮ್ಮಪ್ಪ ಎಂಬ ನಾಮ ಅವರಿಗೆ ಜನ್ಮನಾಮವಾಗಿ ನೀಡಲಾಗಿತ್ತು. ಈ ಕೆಲವೊಂದು ವಿಷಯದಲ್ಲಿ ತಿಮ್ಮಪ್ಪನ ಆಶೀರ್ವಾದದಿಂದ ಅವರಿಗೆ ಮಕ್ಕಳಾಗಲಿಲ್ಲ ಅನ್ನುವಂಥ ಕೆಲವೊಂದು ಕಟ್ಟುಕತೆಗಳನ್ನು ಬರೆದು ವ್ಯಾಸರಾಯರ ಶಿಷ್ಯರಾಗಿದ್ದರು ಎಂದು ಅದನ್ನು ಕೆಲವರು
ಕಾಲ್ಪನಿಕವಾಗಿ ಬರೆದು ಅವರನ್ನು ವೈಷ್ಣವ ಪಂಥಕ್ಕೆ ಎಳೆದು ತರುವ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಸಂತ ಕನಕದಾಸರ ಹೆಸರು ಜನ್ಮನಾಮದ ಪ್ರಕಾರ ತಿಮ್ಮಪ್ಪ ಅನ್ನುವಂಥದ್ದು ಸ್ವಾತಿ ನಕ್ಷತ್ರ ಚರಣದ ಮೇಲಿಂದ ಬರುವಂತಹ ಹೆಸರು. ಆದರೆ ಅವನಿಗೆ ತಿಮ್ಮಪ್ಪ ಅಂತನ್ನುವಂಥ ಹೆಸರು ಅಂಕಿ ಕೊಟ್ಟು ತಿಮ್ಮಪ್ಪ ಹೆಸರಿನ ಸಂತ ಕನಕದಾಸರು ಇವರ ಬಗ್ಗೆ ಈ ಹಿಂದೆ ಕೇವಲ ಅವರು ಬರೆದಂತಹ ಕೃತಿ ನಳಚರಿತ್ರೆ ಆಗಲಿ, ನರಸಿಂಹನ ಆಗಲಿ, ಹರಿ ಚರಿತ್ರೆ ಆಗಲಿ, ಹೀಗೆ ಅವರು ಬರೆದಂತಹ ಗ್ರಂಥಗಳ ಮೇಲೆ ಅನೇಕ ಜನ ವಿದ್ವಾಂಸರು ಭಾಷ್ಯಗಳನ್ನು ಬರೆದರೆ ವಿನಃ ಅವರ ಚರಿತ್ರೆಯ ಅಧ್ಯಯನ ಮಾಡಿರಲಿಲ್ಲ. ನಾನು 2009ರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ, ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಆ 2009ರಲ್ಲಿ ಜರುಗಿದ ಒಂದು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಅತಿಥಿಯಾಗಿ ವೇದಿಕೆ ಮೇಲಿದ್ದಾಗ ಕನಕದಾಸರ ಕುರಿತು ಸುಮಾರು PhD ಮಾಡಿದಂಥವರು ನಾನು ವೇದಿಕೆಯಲ್ಲಿ ಮಾತಾಡುವ ಹೊತ್ತಿನೊಳಗೆ ಅನೇಕ ತಪ್ಪು ಕಥೆಗಳನ್ನು ಅಲ್ಲಿ ಮಂಡನೆ ಮಾಡ್ತಾರೆ. ಯಾಕೆಂದರೆ ಅದಕ್ಕೂ ಪೂರ್ವದಲ್ಲಿ ನಾನು ಸುಮಾರು 7-8 ವರ್ಷ ಮೊದಲು ಕನಕನ ಬಗ್ಗೆ ಸಂಪೂರ್ಣವಾಗಿ ನಾನು ಅಧ್ಯಯನ ಮಾಡಿದ್ದೆ. ನನ್ನ ಅಧ್ಯಯನಕ್ಕೂ ಅಲ್ಲಿ ಮಾಡುವ ಭಾಷಣಕಾರರ ಮಾತಿಗೂ ನನಗೆ ಸ್ವಲ್ಪ ಖೇದ ಎನಿಸ್ತು. ಕನಕದಾಸರ ಕಥೆಗಳನ್ನ ಅಥವಾ ಕನಕದಾಸರ ಪವಾಡಗಳನ್ನು ಇತ್ತೀಚೆಗೆ ಅಂದರೆ 1960-60 ದಶಕದಲ್ಲಿ ಬರೆದಂಥ ಕನಕದಾಸರ 20 ಪವಾಡಗಳು ಇವೆಲ್ಲವೂ ಹುಚ್ಚುರಾಯ, ಬೆಟಗೀರ್ ಶರ್ಮಾ, ಈ ವೈಷ್ಣವ ಬ್ರಾಹ್ಮಣರು ಕಲೆ ಹಾಕಿದಂತಹ ಈ ಸುಳ್ಳು ಪವಾಡಗಳನ್ನು, ಕಾಲ್ಪನಿಕ ಪವಾಡಗಳನ್ನು ಅದರಲ್ಲಿ ಹಾಕಿದರು. ಅವರಲ್ಲಿ ಒಟ್ಟು 20 ಪವಾಡಗಳನ್ನು ನಾವು ಇವತ್ತು ಅವರ ಕಥೆಯಲ್ಲಿ ನಾವು ಕೇಳ್ತೇವೆ. ಆದರೆ ಆ 20 ಪವಾಡಗಳು ಎಲ್ಲವೂ ಕಾಲ್ಪನಿಕ. ತಮಗೆ ಹೇಗೆ ಬೇಕೋ ಹಾಗೆ ಕನಕನ ಬಗ್ಗೆ ಅದನ್ನು ಬರೆದರೆ ವಿನಃ ವಾಸ್ತವ ಸಂಗತಿಯನ್ನು ಬರೆಯಲಿಲ್ಲ. ಆದ್ದರಿಂದ ನಾನು 2009ರಲ್ಲಿ ನಾನು ಅನೇಕ ಗ್ರಂಥಗಳ ಅನೇಕ ಅಧ್ಯಯನಗಳನ್ನು ಮಾಡಿದ್ದೇ ಇದೆ. ಆದರೆ ಕನಕದಾಸರನ್ನ ಕೆಲವು ದಿವಸ ನಾನು ಕೈ ಹಚ್ಚಿದ್ದಿಲ್ಲ. ಯಾಕಂದರೆ ಅವರಲ್ಲಿ ಇರುವಂತಹ ಕಥೆಗಳು ಎಲ್ಲವೂ ಸಂದರ್ಭಕ್ಕೆ ಅನುಸಾರವಾಗಿ ಇರಲಿಲ್ಲ. ಕನಕದಾಸರು ವ್ಯಾಸರಾಯರ ಶಿಷ್ಯರಾಗಿದ್ದಾಗ ಬಾಳೆಹಣ್ಣು ತಿಂದದ್ದು ಎಂಥ ಒಬ್ಬ ಸಾಮಾನ್ಯ ಮನುಷ್ಯನ ಇದು ತುಚ್ಛ ಅಂತ ಹೇಳುವಂಥ ಪರಿಸ್ಥಿತಿ ಅದರಲ್ಲಿತ್ತು. ಯಾವುದೇ ಒಬ್ಬ ವಿದ್ಯಾರ್ಥಿ ಒಬ್ಬ ಗುರುವಿನ ಹತ್ರ ಬಾಳೆಹಣ್ಣನ್ನು ನಾನು ಮುಚ್ಚಿಕೊಂಡು ತಿನ್ನಲಿಲ್ಲ ಅನ್ನುವಂಥ ಕಲ್ಪನೆಯನ್ನು ತರಲಿದು ಅದು ಹಾಸ್ಯಾಸ್ಪದ ಎನಿಸ್ತಿತ್ತು ನನಗೆ. ಹೀಗೆ ಅನೇಕ ಅವರ 20 ಪವಾಡಗಳು ಕೂಡ ಎಲ್ಲವೂ ಕಾಲ್ಪನಿಕವಾಗಿದ್ದು. ಆದ್ದರಿಂದ ನಾನು 2009ರಲ್ಲಿ ನಾನು ಸಂಶೋಧನೆಗಿಳಿದು ಸಮಗ್ರವಾದ ಇವರ
ಚರಿತ್ರೆಯ ಮೇಲೆ ನಾನು ಸಂಶೋಧನೆ ಮಾಡಿ ನಾನು 2010ರಲ್ಲಿ ಒಂದು ಸಂಶೋಧನಾ ಕೃತಿಯನ್ನು ನಾನು ನೀಡಿದೆ. ಅದರಲ್ಲಿ ಕನಕದಾಸರು ಬರೆದಂಥ ಕೃತಿಗಳ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಲ್ಲ. ಯಾಕಂದ್ರೆ ಆಗಲೇ ಹಿಂದಿನ ಅನೇಕ ವಿದ್ವಾಂಸರು ಅದರ ಬಗ್ಗೆ ಚರ್ಚೆ ಮಾಡಿದ್ದರು. ಆದರೆ ಅವರು ಯಾರೂ ಅವರ ಜೀವನ ಚರಿತ್ರೆಯ ಮೇಲೆ ಅಧ್ಯಯನ ಮಾಡಿರಲಿಲ್ಲ. ಆದ್ದರಿಂದ ನಾನು ಸಂಪೂರ್ಣವಾಗಿ ಅವರ ಜೀವನ ಚರಿತ್ರೆಯ ಮೇಲೆ ನಾನು ಹೆಚ್ಚು ಬೆಳಕನ್ನು ಹಾಕಿ ನಾನು ಕನಕದಾಸರು ಅನ್ನುವಂಥ ನನ್ನ ಕೃತಿ ನಾನು ಹೊರಗೆ ತಂದೆ. ಈವರೆಗೆ ಯಾರೂ ಕನಕದಾಸರ ಜನ್ಮತಿಥಿಯನ್ನು ಯಾವ ವಿದ್ವಾಂಸರು ಹೇಳಿರಲಿಲ್ಲ. ಅದಕ್ಕೆ ಅವರಿಗೆ ಯಾವ ದಾಖಲೆಯೂ ಸಿಕ್ಕಿರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಜವರೇಗೌಡರು ಅವರ ಜನ್ಮವನ್ನು 1480 ಇರಬಹುದು ಅಂತ ಬರೆದಿದ್ರು. ಆದರೆ ನಾನು ಇವರ ಜನ್ಮದಿನವನ್ನು ಹುಡುಕ್ಲಿಕ್ಕೆ ನಾನು ಆಶ್ರಯ ಪಡೆದದ್ದು ಜ್ಯೋತಿಷ್ಯ ಶಾಸ್ತ್ರವನ್ನು. ನಾನು ಜ್ಯೋತಿಷ್ಯ ಪಂಡಿತನಾಗಿದ್ದರಿಂದ ಅವರು ಮೋಹನ ತರಂಗಿಣಿಯಲ್ಲಿ ಅವರು ಒಂದು ಜನ್ಮದಿನದ ಬಗ್ಗೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಅದಕ್ಕೆ ಆ ಜನ್ಮದಿನ ಒಂದು ಪೌರಾಣಿಕ ವ್ಯಕ್ತಿಯ ಅಥವಾ ಶ್ರೀಕೃಷ್ಣನ ವಂಶಜನಾಗಿರುವಂಥ ಅವನ ಜನ್ಮದಿನವನ್ನು ಇವರು ಹೇಳೋದ್ರಿಂದ ಅದು ನನಗೆ ಸಂಶಯಕ್ಕೆ ಕಾರಣವಾಗಿ ನಾನು ಜ್ಯೋತಿಷ್ಯ ಶಾಸ್ತ್ರದ ಆಧಾರಗಳ ಮೇಲೆ ಕನಕದಾಸರು ಯಾವಾಗ ಹುಟ್ಟಿದರು ಎಂಬುದರ ಬಗ್ಗೆ ನಾನು ಅಧ್ಯಯನ ಮಾಡಿದಾಗ ಮೋಹನ ತರಂಗಿಣಿಯಲ್ಲಿ ಅವರು ಹೇಳ್ತಾ ಇರೋದು ತಿಥಿಯನ್ನು ಆಧಾರವಾಗಿಟ್ಕೊಂಡು. ಆ ತಿಥಿಯು ಗೆಗರಿನ್ ಕ್ಯಾಲೆಂಡರ್ದಲ್ಲಿ ಯಾವ ದಿವಸ ಬರ್ತದೆ ಅನ್ನುವಂಥ ಒಂದು ಸಂಶೋಧನೆಗೆ ಇಳಿದಾಗ ಅದು 14 ಫೆಬ್ರವರಿ 1495 ಎಂಬುದು ಸ್ಪಷ್ಟವಾಯಿತು. ನಾನು ಆ ವಿಷಯವನ್ನು ನನ್ನ ಕನಕದಾಸರ ಅಧ್ಯಯನ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಸವಿಸ್ತಾರವಾಗಿ ಬರೆದಿದ್ದೆ. ನಾನು ಅದು ಹಿಂದೆ ಹೇಳಿದಂತೆ ಅವರು ಸ್ವಾತಿ ನಕ್ಷತ್ರದ 3ನೇ ಚರಣದಲ್ಲಿ ಹುಟ್ಟಿದ್ದರಿಂದ ಅವ್ರಿಗೆ ತಿಮ್ಮಪ್ಪ ಅನ್ನುವಂಥ ಹೆಸರು ಬಂತೇ ವಿನಃ ಯಾವ ಕಾಲಕ್ಕೂ ತಿಮ್ಮಪ್ಪನ ಭಕ್ತ ಎಂಬುವ ಕಾರಣದಿಂದ ಅದು ಬರಲಿಲ್ಲ. ಅನೇಕ ವಾಸ್ತವಗಳನ್ನು ನಾವು ಇಲ್ಲೇ ಹೊರಗಿಡಿವಿ. ಇಲ್ಲೇ ಈ ಬಾಡ ಬಂಕಾಪುರ ಅಂತ ಈಗ ಹೆಸರು ಹೇಳಿದ್ರು ಕೂಡ ಬಾಡ ಆಗಿನ ಕಾಲದಲ್ಲಿ ಒಂದು ವಾಣಿಜ್ಯ ಕೇಂದ್ರ ಅಥವಾ ಇವತ್ತಿನ ಹೂಬಳಿ ಅನ್ನುವಂಥ ರೀತಿಯಲ್ಲಿ ಅನೇಕ ಶಾಸನಗಳಲ್ಲಿ ಬಾಡಗಳನ್ನು ಉಪಯೋಗ ಮಾಡಿದ್ದುಂಟು. ಅದು ಬಾಡವೇ ವಿನಃ ಬಂಕಾಪುರ ಅಲ್ಲ. ಆಮೇಲೆ ಬಾಡ ಹಳದ ಮೇಲೆ ಅಲ್ಲಿ ಬಂಕಾಪುರ ಬೆಳೀತು. ಅದಕ್ಕೆ ನಾವು ಇವತ್ತು ಬಾಡ ಬಂಕಾಪುರ ಅಂತ ಹೇಳ್ತೇವೆ. ಇದೇ ಸ್ಥಳದಲ್ಲಿ ಅವರ ಮನೆ ಇತ್ತು ಎಂಬ ಒಂದು ಶೋಷಣಾತ್ಮಕ ಆಧಾರದ ಮೇಲೆ ಈ ಸ್ಥಳವನ್ನು ನಾವು ನಿರ್ಧರಿಸಿದ್ದು. ನನ್ನ ಸಂಶೋಧನೆಯಲ್ಲಿಯೂ ಕೂಡ 2010ರಲ್ಲಿ ನಾನು ಪ್ರಕಟಗೊಂಡಂಥ ಸಂಶೋಧನೆಯಲ್ಲೂ ಕೂಡ ಈ ಭಾಗದಲ್ಲಿ ಸಿಕ್ಕ ಪಳೆಯುಳಿಕೆಗಳನ್ನು ಬಳಸಿಕೊಂಡು ನಾನು
ಇಲ್ಲಿ ಒಂದು ಅರಮನೆ ಇತ್ತು ಅನ್ನುವಂಥದ್ದು ಒಂದು ನಿರ್ಧಾರಕ್ಕೆ ನಾನು ಬಂದು ಇಲ್ಲಿ ಅನೇಕ ವಿಷಯಗಳನ್ನು ನಾನು ನನ್ನ ಅಧ್ಯಯನ ಗ್ರಂಥವ ಕನಕದಾಸರ ಅಧ್ಯಯನ ಗ್ರಂಥದಲ್ಲಿ ಬಹಳಷ್ಟು ನಾನು ಹೇಳಿದ್ದೇನೆ. ಈಗ ಅದನ್ನೇ ಮುಂದೆ ಇಟ್ಟುಕೊಂಡು ಇವತ್ತ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಳಿದು ಹೋದ ಕನಕದಾಸರನ್ನು ಇವತ್ತು ಮತ್ತೆ ಜೀವಂತ ಮಾಡುವಲ್ಲಿ ನಮ್ಮ ಹಿರಿಯರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಹತ್ಪೂರ್ವಕವಾದ ಅಭಿನಂದನೆಗಳನ್ನು ನಾವು ಹೇಳ್ತೇವೆ. ಈಗ ಕನಕದಾಸರ ಜೀವನ ಚರಿತ್ರೆಯಲ್ಲಿಯೂ ಕೂಡ ಅವರಿಗೆ ಮದುವೆಯಾಗಿತ್ತು, ಅವರಿಗೆ ಒಬ್ಬ ಮಗನೂ ಇದ್ದ. ಅವರು ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಮುಸಲ್ಮಾನರಿಗೂ ನಡೆದಂಥ ರಾಯಚೂರು ಯುದ್ಧದಲ್ಲಿ ಕನಕದಾಸರು ಭಾಗವಹಿಸಿದ್ದು ನಮಗೆ ಬಹಳ ಸ್ಪಷ್ಟವಾಗಿ ಸಿಗ್ತದೆ. 1520 ರಾಯಚೂರು ಯುದ್ಧದಲ್ಲಿ ಮೊಟ್ಟ ಮೊದಲನೆಯಾಗಿ ಕರ್ನಾಟಕದಲ್ಲಿ ಬಂದೂಕು ಉಪಯೋಗ ಆಗಿದ್ದು ಕೂಡ ನಮ್ಮ ಇತಿಹಾಸದ ಪುಟಗಳಲ್ಲಿ ನಮಗೆ ಸಿಗ್ತದೆ. ಆ ಸಮಯದಲ್ಲಿ ಕನಕದಾಸರು ಭಾಗವಹಿಸಿ ಅತ್ಯಂತ ಶೂರತನದಿಂದ ಹೋರಾಡಿ ಅವರು ಮಾರಣಾಂತಿಕವಾಗಿ ಗಾಯಗೊಳ್ತಾರೆ, ಸ್ಪೃತಿಹೀನರಾಗ್ತಾರ. ಆ ಸಮಯದಲ್ಲಿ ಅವರಿಗೆ ತಮ್ಮ ವೀರತೆಯ ಸ್ಥಾನದಲ್ಲಿ ನಾನು ಅವರು ಹೇಗೆ ರಾಜಕೀಯದಿಂದ ಭಕ್ತದ ನೆಲೆಗೆ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ನನ್ನ ಪುಸ್ತಕಗಳನ್ನ ಓದಿದರೆ ನಮಗೆ ಸ್ವಲ್ಪ ಬಹಳಷ್ಟು ವಿವರವಾಗಿ 440 ಪೇಜ್ಗಳನ್ನಷ್ಟು ನನ್ನ ಸಂಶೋಧನಾ ಗ್ರಂಥ ಮಾಡಿದ್ದೇನೆ. ಇದು ಕನಕದಾಸರ ಜೀವನ ಚರಿತ್ರೆಯ ಕುರಿತು ಸಮಗ್ರವಾದ ಅಧ್ಯಯನ ನಾವು ಅದನ್ನು ನೋಡ್ತೇವೆ. ಅವರು ಒಬ್ಬ ಯೋಧನಾಗಿ ಅವರ ಪರಿವರ್ತನೆಗೆ ಕಾರಣ ಅಂದರೆ ಅವರು ಮಾರಣಾಂತಿಕವಾದಂಥ ಗಾಯಗೊಂಡದ್ದು. ಅದರ ಜೊತೆಗೆ ಅವರ ಪತ್ನಿ, ಮಗ, ತಂದೆ ತಾಯಿಗಳನ್ನು ಕಳ್ಕೊಂಡಾಗ ಕನಕದಾಸರು ವಾಸ್ತವದಲ್ಲಿ ಅನಾಥರಾಗ್ಬಿಡ್ತಾರೆ. ಆ ಅನಾಥ ಪ್ರಜ್ಞೆ ಆಮೇಲೆ 1520 ರಾಯಚೂರು ಯುದ್ಧದಲ್ಲಿ ಗಾಯಗೊಂಡ ಒಂದು ಗಾಯ ಅವರನ್ನ ನಿಜವಾಗ್ಲೂ ವೈರತ್ವದಿಂದ ಧಾರ್ಮಿಕತೆಗೆ ಕರ್ಕೊಂಡು ಬರ್ತದ ಅನ್ಲಿಕ್ಕೆ ಇದು ಕಾರಣ. ಅವರು ಬೇಲೂರಿನಲ್ಲಿ ತಮ್ಮ ಸೈನ್ಯ ಇದ್ದಾಗ, ಆ ಸೈನ್ಯದ ದಂಡಿನಲ್ಲಿದ್ದಾಗ ಬೇಲೂರಿನಲ್ಲಿ ಅವರು ವಸತಿ ಕ್ಯಾಂಪ್ ಇರ್ತದೆ. ಅಲ್ಲಿಂದಲೇ ಅವರು ಅನೇಕ ಪದ್ಯಗಳನ್ನು ಬರೆಯುವುದನ್ನು ಆರಂಭ ಮಾಡಿರ್ತಾರೆ. ಅವರಿಗೆ ಅವರ ಜನ್ಮ ಕುಂಡಲಿಯಲ್ಲಿ ಅವರಿಗೆ ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ರಂಗದಲ್ಲಿ ಅವರು ಹೊರಳ್ತಾರ ಅನ್ನುವ ಎಲ್ಲ ಸಂಪೂರ್ಣವಾದಂಥ ಆಧಾರಗಳು ನಮಗಲ್ಲಿ ಸಿಗ್ತವೆ. ಆಗ ಯಾವಾಗ ಇವರು ತಂದೆಯನ್ನು ಕಳ್ಕೊಂಡು, ತಾಯಿಯನ್ನು ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು, ಮಗನನ್ನು ಕಳ್ಕೊಂಡು ಪರದೇಶಿಯಾದಾಗ ಇವರು
ತಮ್ಮ ವೀರತೆಯನ್ನು ತ್ಯಜಿಸಿ ಈ ಜಗದಲ್ಲಿ ಇನ್ನೇನಿದೆ, ದೇವರ ಧ್ಯಾನ ಬಿಟ್ಟು ಮತ್ತೇನಿದೆ ಅನ್ನುವಂಥ ಒಂದು ವಿಷಯ ಅವರ ತಲೆಯಲ್ಲಿ ಬಂದಾಗ ಅವರ ಪರಿವರ್ತನೆ, ಅದಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತ ನಾವೇನು ಕರಿತೀವೋ ಪರಿವರ್ತನೆ ಅನ್ನುವಂಥ ಒಂದು ಜೀವನದಲ್ಲಿ ಆದಾಗ ಅವರು ಇಡೀ ತಮ್ಮ ರಾಜಕೀಯ ವ್ಯಕ್ತಿತ್ವ, ರಾಜಕೀಯ ಅರಮನೆ, ಆ ರಾಜಕೀಯ ವೈಭವಗಳನ್ನು ತೊರೆದು ಹಾಕಿ ಭಕ್ತಿಯ ಮಾರ್ಗಕ್ಕೆ ಅವರು ಹೊರಡ್ತಾರೆ. ಆ ಭಕ್ತಿಯ ಮಾರ್ಗ, ಸ್ತುತಿಯ ಮಾರ್ಗ, ದೇವರನ್ನು ನೆನೆಸುವಂಥ ತಂಬೂರಿಯನ್ನು ಹೆಗಲಿಗೆ ಏರಿಸಿಕೊಂಡು ತಾವು ಅನೇಕ ಭಕ್ತಿಯ ಗೀತೆಗಳನ್ನು ಬರಿಕೊಳ್ತಾ ಅವರು ಹೊರಡುತ್ತಾರೆ. ಕನಕದಾಸರು ಉಡುಪಿಯಲ್ಲಿ ಇರುವುದು ಒಂದೇ ಒಂದು ಮಾಸ, ಒಂದೇ ಒಂದು ತಿಂಗಳು ಮಾತ್ರ ಇದ್ದಾರೆ ಅನ್ನುವಂಥದ್ದು ನನ್ನ ಸಂಶೋಧನೆಯಲ್ಲಿ ಕಂಡು ಬರ್ತದೆ. ಕನಕದಾಸರು ಆ ಸಮಯದಲ್ಲಿ ಉಡುಪಿಗೆ ಹೋದಾಗ ಉಡುಪಿಯ ಶ್ರೀಕೃಷ್ಣನ ಮಂದಿರ ಬಯಲು ಮಂಟಪದಲ್ಲಿರ್ತದೆ. ದನಗಾಯಿಗಳು ಅದೇ ಸ್ಥಳದಲ್ಲಿ ಕುಳಿತು ಆ ಬಯಲು ಮಂಟಪದಲ್ಲಿ ತಾವು ತೆಗೆದುಕೊಂಡು ಬಂದಂಥ ಬುತ್ತಿಯನ್ನು ಇಟ್ಟು ತೆಗೆದು ಊಟ ಮಾಡುವಂಥ ಮಾಗೆ ಅದು ಅಲ್ಲಿ ಒಂದು ಕೃಷ್ಣನ ಮೂರ್ತಿ ಸಿಕ್ಕಿದ್ರಿಂದ ಅದನ್ನು ಸ್ಥಾಪನೆ ಮಾಡ್ತಾರ. ಶ್ರೀಕೃಷ್ಣ ಗೊಲ್ಲ. ಗೊಲ್ಲ ಅಂತಂದ್ರೆ ತೆಲುಗು ದೇಶ ಭಾಷೆಯಲ್ಲಿ ಬರುವಂಥದ್ದು ಗೊರ್ಲು ಅನ್ನುವಂಥ ಪದದಿಂದ ಅದು ಸಣ್ಣದಾಗಿ ಅದು ಸಂಕ್ಷಿಪ್ತಗೊಳಿಸಿದಂಥದ್ದು. ಇದು ಗೊಲ್ಲ. ಇದು ಗೊಲ್ಲ ಅನ್ನುವಂಥ ಪದವನ್ನು ನಾವು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ ಮತ್ತು ಆಂಧ್ರಗಳಲ್ಲಿ ಗೊಲ್ಲರು ಅಂದರೆ ಕುರುಬರು ಅಂಥೇಳಿ ಅಲ್ಲಿ ಸಂಕೇತ ನಮಗೆ ಅನೇಕ ಹಿಂದಿನ ಇತಿಹಾಸಗಳಲ್ಲಿ ನಾವು ಕಾಣ್ತೇವೆ. ಶ್ರೀಕೃಷ್ಣನ ಮಂದಿರಕ್ಕೆ ಅವಾಗ ಯಾವ ನಿರ್ಬಂಧವೂ ಇರಲಿಲ್ಲ. ಕನಕದಾಸರ ಸಮಯದಲ್ಲಿ ಯಾವ ನಿರ್ಬಂಧನೂ ಇರಲಿಲ್ಲ. ಅದಕ್ಕೆ ಒಂದು ಚಪ್ಪರದ ಒಂದು ಹೊದಿಕೆ ಮಾತ್ರ ಇತ್ತು. ಯಾರು ಬೇಕಾದವರು ಕೂತ್ಕೊಂಡು ಅಲ್ಲಿ ಭಕ್ತಿ ಮಾಡಬಹುದಾಗಿತ್ತು, ದೇವರ ಸೇವೆ ಮಾಡಬಹುದಾಗಿತ್ತು. ಅದೇ ರೀತಿ ಒಂದೇ ಒಂದು ತಿಂಗಳಿದ್ದಂಥ ಕನಕದಾಸರು ಆ ಕೃಷ್ಣನ ಎದುರಿಗೆ ಕುಳಿತು ಭಕ್ತಿ ಮಾಡ್ತಿದ್ರು. ಅವರ ಶಕ್ಯಾನುಸಾರವಾಗಿ ಅವರು ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಅವರು ಗಂಜಿಯ ನೈವೇದ್ಯವನ್ನು ನಡೀತದೆ. ಈ ಗಂಜಿ ಯಾವಾಗಾದರೂ ಬಹಳ ಕಾಲದಿಂದ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಕಂಡು ಬರೋದು ಏನು ಅಂದ್ರೆ, ಯಾವುದೇ ಪ್ರವಾಸಿಗಳು ದೂರದಿಂದ ದೂರಕ್ಕೆ ಬಂದಾಗ ಆಗಿಂದಾಗ ಅವರಿಗೆ ರಕ್ತದಲ್ಲಿ ಚೈತನ್ಯವನ್ನು ತುಂಬುವ ಗ್ಲೂಕೋಸ್, ನಾವು ಇವತ್ತಿನ ಕ್ರೀಡಾಪಟುಗಳೆಲ್ಲ ಗ್ಲೂಕೋಸ್ ಅನ್ನ ಉಪಯೋಗ ಮಾಡ್ತಾರೆ ನೋಡ್ರಿ. ನೀವು ಕ್ರೀಡಾಪಟುಗಳಲ್ಲಿ ಗ್ಲೂಕೋಸ್ ಅಂತ ದಣಿವನ್ನು ಆರಿಸಲು ಅದು ಬೇಗವಾಗಿ ಆ ದಣಿವನ್ನು ಆರಿಸಲಿಕ್ಕೆ ನಾವು ಗ್ಲೂಕೋಸ್ ಅನ್ನು ಹ್ಯಾಕ್ ತಗೋತಿದ್ದೀವೋ, ಗಂಜಿ ಕೂಡ ಪಚನಕ್ಕೆ ಅತ್ಯಂತ ಸುಲಭವಾಗಿದ್ದರಿಂದ ಒಂದು ಗಂಜಿ ಕುಡಿದ ತಕ್ಷಣ ಸುಮಾರು 15 ನಿಮಿಷದಲ್ಲಿ ಅದು ರಕ್ತಕ್ಕೆ ಸೇರ್ತಿತ್ತು. ಅದು ಗ್ಲೂಕೋಸ್ ಆಗಿ ಸಕ್ಕರೆ ರೂಪದಲ್ಲಿ ಅದು ಪರಿವರ್ತನೆ ಹೊಂದಿತ್ತು ಅನ್ನೋ ಕಾರಣಕ್ಕಾಗಿ ಕನಕದಾಸರು ಮೊಟ್ಟ ಮೊದಲು ಗಂಜಿಯನ್ನೇ ಕನಕದಾಸರಿಗೆ ಅರ್ಪಿಸ್ತಾ ಬಂದರು. ಆ ಪದ್ಧತಿ ಇವತ್ತಾದರೂ ಕನಕದಾಸರ ಉಡುಪಿ ಶ್ರೀಕೃಷ್ಣನ ಮಂದಿರದಲ್ಲಿ ಇದೆ. ಅಲ್ಲಿ ಯಾವುದು ಏನೂ ಇಲ್ಲ. ಕನಕದಾಸರ ಕಿಂಡಿ, ಕನಕದಾಸರು ಬೆಳೆದ ನಂತರ ಅವರನ್ನು ಹೊರಗೆ ಇಟ್ಟು ಕಿಂಡಿಯ ಮುಖಾಂತರ ತೋರಿಸಿಕೊಳ್ಳುವಂತ ಒಂದು ಕಪಟತನ, ಒಂದು ತಂತ್ರಗಾರಿಕೆ ಉಡುಪಿ ಬ್ರಾಹ್ಮಣರಲ್ಲಿ ಆರಂಭವಾಯಿತು. ಉಡುಪಿ ಬ್ರಾಹ್ಮಣರಲ್ಲಿ ಕಿಡಿಕಿಯ ಕಲ್ಪನೆ ಬಂದದ್ದು ಅವರಿಗೆ. ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಗಣಗಾಪುರದಲ್ಲಿ 1939ರಲ್ಲಿ ಅಲ್ಲಿ ದತ್ತ ಸಂಪ್ರದಾಯದ ದತ್ತನನ್ನು ಮುಟ್ಟಿಲಾರದೆ ದೂರದಿಂದ ನೋಡಬೇಕು ಅನ್ನುವಂಥ ಒಂದು ಕಲ್ಪನೆ ಅಡಿಯಲ್ಲಿ ಒಂದು ಕಟ್ಟಡ ಮಾಡ್ತಾರೆ.
ಆ ಮೂರ್ತಿಯನ್ನ ದೂರದಿಂದಲೇ ಒಂದು ಕಿಂಡಿಯ ಮುಖಾಂತರ ನಮಸ್ಕಬೇಕು ಮತ್ತು ಅಲ್ಲಿ ಇರುವಂತ ಪಾದುಕೆಯನ್ನ ನಾವು ನಮಸ್ಕಾರ ಮಾಡಬೇಕು ಅನ್ನುವಂತ ಪದ್ಧತಿ 1339ರಲ್ಲಿ ಕಟ್ಟಿದಂತ ಅದನ್ನೇ ಪ್ರೇರಣೆ ಮಾಡಿಕೊಂಡು ಇಲ್ಲಿ ಯಾರು ಕನಕನನ್ನೇ ಕುರುಬರು ಕರ್ಕೊಂಡು ಬಂದರು, ಯಾರು ಗೊಲ್ಲಾದಂತ ಕನಕನ ಕೃಷ್ಣನನ್ನೇ ಸ್ಥಾಪನೆ ಮಾಡಿದರು, ಅವರನ್ನ ಇವರು ಹಿಂದಿಡ್ಲಿಕ್ಕೆ ಕನಕನ ಕಿಂಡಿಯನ್ನು ಮಾಡ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರ ಉಡುಪಿಯಲ್ಲಿರುವಂತ ಬ್ರಾಹ್ಮಣರ ಕುತಂತ್ರ. ಯಾವ ಕಾಲಕ್ಕೂ ಅಲ್ಲಿ ಕನಕನ ಕಿಂಡಿ ಇಲ್ಲ. ಅವರು ನೇರವಾಗಿ ಕನಕನ ಮೂರ್ತಿಯ ಮುಂದೆ ಕುಳಿತು ಭಜನೆ ಮಾಡಿ ಗಂಜಿಯ ನೈವೇದ್ಯ ಕೊಡುವಂತ ಇತಿಹಾಸವನ್ನ ಅಳಿಸಿ ಹಾಕುವ ಸಲುವಾಗಿ ಈ ಅಷ್ಟಪೀಠ ಏನು ಅಷ್ಟಮಠಗಳು ಅಂತೀವಲ್ಲ ಇವತ್ತು ಮಾಡಿ ನಮ್ಮನ್ನ ಕನಕನಿಂದ ದೂರ ಇಟ್ಟಿದ್ದು ಇವತ್ತಿನ ಇತಿಹಾಸ. ಅಲ್ಲಿ ಕಿಂಡಿ ಜನಿಸ್ಲಿಕ್ಕೆ ಕೆಲವೊಂದು ಕಾರಣ, ಅಲ್ಲೇ ಶಾಸನಗಳದಾವ. ನೀವು ಉಡುಪಿ ಶ್ರೀಕೃಷ್ಣನ ಮಂದಿರಕ್ಕೆ ಹೋದ್ರೆ ಆ ಹೊಂಡದ ಪಕ್ಕದಲ್ಲೇ ನಿಮಗೆ 4-5 ಶಾಸನಗಳ ಸಿಗ್ತಾವ. ಅಲ್ಲಿ ಮೊದಲು ಕನಕನ ಕಿಂಡಿ ಇರಲೇ ಇಲ್ಲ, ಅಲ್ಲಿ ಮಂದಿರವನೇ ಇರಲಿಲ್ಲ. ಆದ್ದರಿಂದ ಅಲ್ಲಿ ಏನು ವ್ಯವಸ್ಥೆ ಇತ್ತು ಅಂದ್ರೆ ಹೊಂಡದಲ್ಲಿ ಸ್ನಾನ ಮಾಡಿದ ತಕ್ಷಣ 4 ಹೆಜ್ಜೆ ಮುಂದೆ ಬಂದ್ರೆ ಕನಕ ಮುಖ ಕಾಣ್ತಿತ್ತು. ನಮಗೆ ಪೂರ್ವಾಭಿಮುಖವಾದಂಥ ಒಂದು ಮಂದಿರವನ್ನ ಇಲ್ಲಿ ಕಟ್ಟಿರ್ತಾರೆ. ಆದರೆ ಕಾಲಾಂತರವಾಗಿ ಜನರ ಒತ್ತಡ ಹೆಚ್ಚಿಗೆ ಆದ ಮೇಲಿಂದ ಅಲ್ಲಿ ಎದುರಿಗೆ ಇರುವಂತ ಕೆರೆ ಅಥವಾ ತೀರ್ಥ ಕುಂಡಕ್ಕೂ ಕೃಷ್ಣನ ಪಾದಕ್ಕೂ ಕೇವಲ 10 ಫೀಟಿನ 1 ಫುಟ್ಟಿನ ಅಂತರವಿದೆ. ಅವರಿಗೆ ಅದು ಬಹಳಷ್ಟು ತೊಂದರೆ ಆಗ್ತದೆ. ಆರಂಭದಲ್ಲಿ ಗುಡಿಯಲ್ಲಿ ಪೂರ್ವಾಭಿಮುಖವಾದಂತಹ ಕೃಷ್ಣ ಇದ್ದ. ಆ ಗುಡಿಲಿಗೆ ಬರಲಿಕ್ಕೆ 3 ಬಾಗಿಲುಗಳನ್ನು ತೆಗೆಯಿತು. ಒಂದು ಪಶ್ಚಿಮ ಭಾಗ, ಒಂದು ಉತ್ತರ ಭಾಗ. ಉತ್ತರ ಭಾಗದಿಂದ ಎಲ್ಲ ಪೂಜೆ ಮಾಡುವವರು ಅಥವಾ ಅಷ್ಟತೀರ್ಥದ ಸ್ವಾಮಿಗಳು ಅವ್ರಿಗೊಬ್ಬರಿಗೆ ಮಾತ್ರ ಉತ್ತರ ಭಾಗದಿಂದ ಪ್ರವೇಶ ಆಯಿತು. ಇಲ್ಲಿ ದೇವರಿಗೆ ಅರ್ಪಿಸಿದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸೇವಕರಿಗೆ ಪಶ್ಚಿಮದಲ್ಲಿ ಒಂದು ಭಾಗ ಇತ್ತು. ಅಲ್ಲಿರೋದು 3 ಭಾಗಗಳು. ನೀವು ಪೂರ್ವದ ಭಾಗದನ್ನ ನೋಡಿದರೆ ಆ ಕಲೆಯನ್ನು, ದ್ವಾರ ಭಾಗದ ಕಲೆಯನ್ನು ನೋಡಿದರೆ ಅಲ್ಲೇ ಒಂದು ದ್ವಾರ ಬಾಗಿಲ ದೊಡ್ಡದಾದ ಇತ್ತು ಅನ್ನೋದನ್ನು ಇವತ್ತಾದರೂ ನಾವು ಅಲ್ಲಿ ಕಾಣ್ತೇವೆ. ಕಾಲಾಂತರವಾಗಿ ಇವರಿಗೆ ಸ್ಥಳಾವಕಾಶ ಮಾಡುವ ಸಲುವಾಗಿ ಶ್ರೀಕೃಷ್ಣದ ಮಠದವರೇ ಯಾವಾಗ ಅವರು ಅಫ್ಜಲ್ಪುರ ತಾಲೂಕಿನ ಗಣಗಾಪುರದ ದತ್ತ ಮಂದಿರವನ್ನು ನೋಡ್ಕೊಂಡು ಬಂದರು, ಅದರ ವಿಚಾರವಾಗಿ ಇಲ್ಲಿಯ ಕೃಷ್ಣನ ಮುಖವನ್ನ ಪಶ್ಚಿಮಾಭಿಮುಖವಾಗಿ ನಾವು ಬದಲಾವಣೆ ಮಾಡಿದರೆ ನಮಗೆ ಅಲ್ಲಿ ಸ್ಥಳಾವಕಾಶ ಇದೆ ಅನ್ನುವಂಥದ್ದು ಕಾರಣದಿಂದ ಈ ಕೃಷ್ಣನನ್ನ ಎತ್ತಂಗಡಿ ಮಾಡಿ ಪಶ್ಚಿಮ ದ್ವಾರಕ್ಕೆ ನಿಲ್ಲಿಸಿ ಆ ದ್ವಾರವನ್ನು ಮುಚ್ಚಿ ಹಾಕಲಿಕ್ಕೆ ಅನೇಕ ಕಲ್ಲು ಚಪ್ಪಡಿಗಳನ್ನು ಹೇರಿಸಿ ಅದರಲ್ಲಿ ಅಲ್ಲಿಂದಲೇ ಕೃಷ್ಣನನ್ನ ನೋಡಬೇಕು ಅನ್ನುವಂಥ ಒಂದು 9 ಕಿಂಡಿ, ಅವಾಗೆಲ್ಲ ಕಿಂಡಿಗಳಿಗೆ 6, 9, 12, 16, 36 ಕಿಂಡಿಗಳನ್ನು ಬಿಡುವಂತ ಒಂದು ಸಂಪ್ರದಾಯ ಇತ್ತಲ್ಲಿ. ಇಲ್ಲಿ 9 ಕಿಂಡಿಗಳ ಒಂದು ಕಿಟಕಿ ಕೊಡಿಸ್ತಾರೆ. ಎಲ್ಲರೂ ಒಳಗೆ ಹೋಗಬಾರ್ದು, ಹೊರಗಿನಿಂದಲೇ ನೋಡಬೇಕು. ಅದರ ಉದ್ದೇಶ ಈ ಗುಡಿಯ ನೈರ್ಮಲ್ಯವನ್ನು ಕಾಯ್ಕೋಬೇಕು ಅಂತ ಇರಬಹುದು. ಬಟ್ ಕಾಲಾಂತರವಾಗಿ ಈ ಬ್ರಾಹ್ಮಣರ ಪಿಂಡ ಎಲ್ಲರನ್ನೂ ಇಡಿಸಿ ತಾವೇ ದೊಡ್ಡ ಶ್ರೇಷ್ಠರು ಅನ್ನುವಂಥ ರೀತಿಯಲ್ಲಿ ಆ ದರ್ಶನವನ್ನ ನಿಲ್ಲಿಸ್ತಾರೆ. ಇವತ್ತಾದರೂ ಉಡುಪಿ ಶ್ರೀಕೃಷ್ಣನಲ್ಲಿ ಹೋಗಿರಿ, ಅಲ್ಲಿ ದ್ವಾರ ಸಾಕ್ಷಾತ್ ಇದೆ, ಅದಕ್ಕೆ ಕಲ್ಲು ಚಪ್ಪಡಿಗಳನ್ನು ಹಚ್ಚಿದ್ದು ಕೂಡ ತಾವು ನೋಡ್ಬೋದು. ಇದೆಲ್ಲ ನಮ್ಮನ್ನ ಯಾರು ಕುರುಬರನ್ನೇ
ಅಥವಾ ಕೆಳವರ್ಗದವರನ್ನೇ ದೂರಿಸುವ ಸಲುವಾಗಿ ಇವರು ಕನಕನ ಕಿಂಡಿ ಅಂತ ಹೇಳಿ ಕರ್ಕೊಂಡು ಆ ಕಿಂಡಿಯ ಮುಖಾಂತರ ನೋಡಿದ್ರಂತ ಬಹಳಷ್ಟು ನಿಮಗೆ ದೈವ ಪ್ರೇರಣೆ ಆಗ್ತದ ಅಂತ ಹೇಳಿ ಸುಳ್ಳು ಹೇಳಿ ಜನರಿಗೆ ಅದನ್ನ ಕನಕನ ಕಿಂಡಿ ಅಂತ ಹೇಳಿ ಮಾಡಿಕೊಂಡು ನಮ್ಮನ್ನ ದೂರಿಡಿಸಿದರು. ಇದು ಒಂದು ವೈದ್ಯಕೀಯ ಒಂದು ಕುತಂತ್ರಗಳು. ಇದನ್ನ ನಾವು ಹೇಳಲೇಬೇಕು. ಆರ್ಯರು ಬರುವ ಹೊತ್ತಿನೊಳಗ ಇಲ್ಲೇ ಆರ್ಯರೇನು ಅಷ್ಟೇನು ಶುದ್ಧರಾಗಿರ್ಲಿಲ್ಲ. ಆದರೆ ಕಾಲಾಂತರವಾಗಿ ಅವರನ್ನು ಬ್ರಾಹ್ಮಣ ಅನ್ನುವಂಥ ಒಂದು ಪದಕ್ಕೆ ಕರ್ಕೊಂಡು ಬಂದು ಅದನ್ನ ನಮ್ಮನ್ನೆಲ್ಲ ಕನಕನಿಂದ ದೂರಿ ಇಟ್ಟಲಿಕ್ಕೆ ಕಾರಣ ಮಾಡ್ತಾರೆ ನೋಡಿ. ಆಗ ಇವರು ಕನಕನ ಒಂದು ಕತೆ ಹಬ್ಬಿಸ್ತಾರೆ. ಕನಕನ ಭಕ್ತಿಯ ಮೂಲಕ ಶ್ರೀಕೃಷ್ಣ ಹೊರಳಿ ನಿಂತ. ಕನಕನಲ್ಲಿ ಒಳಗೆ ಬಿಡ್ಲಿಲ್ಲ. ಆ ಬಿಡ್ಲಾರ ಸಮಯದಲ್ಲಿ ಕನಕ ತನ್ನ ಹಿಂದಿನ ಕೋಡೆಯಲ್ಲಿ ಹೋಗಿ ನಿಂತು ಕೃಷ್ಣನ ಭಕ್ತಿ ಮಾಡಿದಾಗ ಅವಾಗ ಕೃಷ್ಣ ಹಿಂದಿನ ಗೋಡೆಯನ್ನು ಒಡೆದು ಹೊರಳಿ ನಿಂತ ಅನ್ನುವಂಥ ಶುದ್ಧ ಕಲ್ಪಿತವಾದಂಥ ಕಥೆಯನ್ನ ಕಟ್ಟಿ ಜನರಿಗೆ ಏನು ಹೇಳ್ತಾರೆ ನೋಡ್ರಿ, ಒಬ್ಬ ಸಾಮಾನ್ಯ ದಾಸ, ಕನಕ ದಾಸ, ಅವನಿಗೆ ಕೃಷ್ಣ ಒಲ್ತು ಬಿಟ್ಟಾನೆ, ನಿಮಗೂ ಎಲ್ಲರಿಗೂ ಅದು ಒಲಿತಾನೆ, ಅದಕ್ಕೆ ಕನಕನ ಕಿಂಡಿಯ ಮುಖಾಂತರ ನೀವು ದರ್ಶನ ಪಡಿಬೇಕು ಅನ್ನುವಂಥ ಮಾತನ್ನ ಇವರು ಜನರಿಗೆ ಪ್ರಚಾರ ಮಾಡ್ತಾರೆ. ಆಗ ಕೇವಲ ಒಬ್ಬ ಸ್ವಾಮೀಜಿಗೆ 1 ತಿಂಗಳು ಮಾತ್ರ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. 8 ಮಠಗಳಿಗೆ 1 ತಿಂಗಳು, ಅದ ನಂತರ ಮತ್ತೆ ಬೇರೆ ಬರ್ತಿದ್ರು. ಆಗ ಇವರು ಕನಕನ ಕಿಂಡಿಯ ಮುಖಾಂತರ ದೇವ ದರ್ಶನ ಮಾಡಿದ್ರೆ ನಿಮಗೂ ಪುಣ್ಯ ಬರ್ತದ ಅಂತ ಹೇಳಿದ್ದಕ್ಕಾಗಿ ಜಂಗುಳಿ ಸ್ಟಾಪ್ ಭಾಳ ಆಗ್ತದೆ. ಆವಾಗ ಒಬ್ಬರಿಗೆ 1 ರೂಪಾಯಿಯ ಒಂದು ತೆರಿಗೆ ಪ್ರಾರಂಭ ಮಾಡ್ತಾರೆ ಇವರು. ಆ ತೆರಿಗೆಯಲ್ಲಿ ಇಂದ ಈ ಕೃಷ್ಣ ಮಠದವರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾರೆ. ಆ ಶ್ರೀಮಂತರ ಫಲದಿಂದಲೇ ಇವತ್ತ ಆ ಕೃಷ್ಣ ಮಠದಲ್ಲಿ ಭವ್ಯವಾದ ಮಂದಿರಗಳನ್ನು ಇವತ್ತ ಕಟ್ಟಿದ್ದಾರೆ. ಅವರು ಮಂದಿರ, ನಾವು ಮಂದಿರ ಅನ್ಲಿಕ್ಕಿಂತಲೂ ಅವರು ರಾಜಭವನ ಅಂತ ಹೇಳ್ಬೋದೇ ವಿನಃ ನಾವು ಅದನ್ನ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ನಮ್ಮನ್ನ ಸಾಮಾನ್ಯ ಒಬ್ಬ ಭಕ್ತನ್ನ ಈ ಕೃಷ್ಣ ಮಠದವರು ಹೇಗೆ ಬಳಸಿಕೊಂಡು ಬಂದರು ಅನ್ನುವುದನ್ನ ನಾವು ನೋಡೋದೇ ಇಲ್ಲ. ಎಲ್ಲರೂ ಏನಾಗ್ಬಿಟ್ಟದೆ, ರಾಜಕೀಯ ಪ್ರೇರಣೆ, ಆ ರಾಜಕೀಯ ಪ್ರೇರಣೆಯನ್ನು ಬೆಳೆಸ್ಕೊಂಡು ಬರ್ತಾರೆ. ಆದರೆ ನಾವು ಭಕ್ತರು ನಿಜವಾಗಲೂ ಆ ಕೃಷ್ಣ ಮಠ ಕಟ್ಟಲಿಕ್ಕೆ ಬ್ರಾಹ್ಮಣರು ಯಾರು ಕಾರಣರಲ್ಲ ಅಂತ ಭಾಳ ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ, ಬ್ರಾಹ್ಮಣರು ಯಾರು ಕಾರಣರಲ್ಲ, ಅದರ ಅಡಿಪಾಯ ಹಾಕಿದವರು ಒಡೆಯರು. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಒಬ್ಬ ಸಾಮಂತ ಅರಸ ರಾಮಾಯಣ ಅದನ್ನ ಅಡಿಗಳು ಹಾಕ್ತಾನೆ. ಅದರ ಗುಡಿ ಕಟ್ಟಿದ ಮೇಲೆ ಅದರ ಕಳಸಾರೋಹಣನು ಕೂಡ ಒಬ್ಬ ಕುರುಬ ಒಡೆಯರನ್ನೇ ಹಾಕ್ತಾನೆ. ಅಲ್ಲಿ ಯಾರು ಬ್ರಾಹ್ಮಣರಿಲ್ಲ. ಹಾಗಾದ್ರೆ ಇವರು ಬ್ರಾಹ್ಮಣರೇ ಕಟ್ಟಿದರು ಅನ್ಲಿಕ್ಕೆ ಎಲ್ಲಿ ಕಾರಣ ಇದೆ? ಎಲ್ಲ ಕುರುಬ ಅರಸರೇ ಕಟ್ಟಿದ್ರು ಅದನ್ನ. ಸರಿ, ಇವರೆಲ್ಲ ಏನಾರು ಹೇಳ್ಕೋತಾರೆ, ಬಟ್ ಅದಲ್ಲ. ಜನರು ಬಹಳ ತಿಳ್ಕೋಬೇಕು. ಅದರ ಅಡಿಗಲ್ಲು ಹಾಕಬೇಕಾದರೆ ನಮ್ಮ ಕುರುಬ ಒಡೆಯಬೇಕು, ಕಳಸ ಇಡಬೇಕಾದ್ರೆ ಕುರುಬ ಒಡೆಯಬೇಕು. ಆದ್ರೆ ಇವ್ರು ಏನಪ್ಪಾ ಅಂದ್ರೆ ಇವತ್ತು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅದನ್ನ ಆಕ್ರಮಣ ಮಾಡಿಕೊಂಡು ಹಣ ಗಳಿಸಿಕೊಂಡು ಭಕ್ತರ ಮೇಲೆ ಎದ್ದು ನಿಂತು ನಮ್ಮನ್ನು ಭಕ್ತತ್ವನ ತುಳಿತಾರೆ ಅನ್ನೋದನ್ನ ತಾವು ಯಾರು ಮರಿಬಾರದು. ಯಾಕಂದ್ರೆ ನನ್ನ ಸಂಶೋಧನಾ ಕೃತಿಯಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಎಲ್ಲ ಶಾಸನಗಳ ಬಗ್ಗೆ ವಿಷಯಗಳನ್ನು ನಾನು ಹೇಳಿದ್ದೀನಿ. ಅವ್ರು ಏನಾದರೂ ಒಂದು ಶಾಸನಗಳು ಇಲ್ಲ ಅಂತಂತಂದ್ರೆ ಅವ್ರು ಉತ್ತರಿಸ್ಕೊಳ್ಳಿ, ಆ ಶಾಸನ ಅವ್ರದ್ದು ಅಲ್ಲ ಅಂತ ಹೇಳಿ. ಸಣ್ಣ 18-19 ಶಾಸನಗಳಲ್ಲಿ ಅದು ಯಾವ ಮೂಲದಿಂದ ಬಂತು, ಅಲ್ಲಿ ಕುರುಬರು ಬಂದರು, ಮತ್ತೆ ಯಾರು ಬಂದರು ಅನ್ನೋ ನನ್ನ ಪುಸ್ತಕದಲ್ಲಿ ನೀವು ಓದಬಹುದು. ಆದರೆ ಇತ್ತೀಚೆಗಾಗಿ ಏನಾಗಿಬಿಟ್ಟಿದೆ ಅಂದ್ರೆ, ಇಡೀ ಭಾರತ ದೇಶದಲ್ಲಿ ಗುರುಸ್ಥಾನದಲ್ಲಿ ಇದ್ದಂಥ ಕುರುಬರನ್ನ ತಲೆಗೆ ಒತ್ತುವ ಒಂದು ಪ್ರಯತ್ನ ಈ ಕೃಷ್ಣ ಮಠದಿಂದ ನಡೀತಾ ಇದೆ. ಕೃಷ್ಣ ಮಠದಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಒಂದು ಥರದ ವ್ಯವಸ್ಥೆ ಇದೆ.
ನೀವು ಹಿಂದೆ ನೋಡಬಹುದು, ಕೃಷ್ಣ ಮಠದಲ್ಲಿ ಒಬ್ಬ ಸ್ವಾಮಿಗಳು ಬೆಳಗಿನಿಂದ ಸಾಯಂಕಾಲದವರೆಗೆ ದಾರು ಕುಡಿತಿದ್ರು. ಇದು ನಾನು ಹೇಳಿದ್ದಲ್ಲ, ಇದೆಲ್ಲ ಪತ್ರಿಕೆದಲ್ಲಿ ಬಂದದ್ದು. ಕೃಷ್ಣ ಮಠದಲ್ಲಿ ಇದ್ದ ಒಬ್ಬ ಸ್ವಾಮಿ ಯಾರೋ ಒಬ್ಬ ವಕೀಲೆಯನ್ನ ಪ್ರೇಮ್ ಮಾಡಿ ಬಿಟ್ಟು ಹೋದಂತ ಕಾರಣಗಳದಾವಲ್ಲಿ. ಆದ್ರೆ ಅಲ್ಲಿ ಸ್ವಚ್ಛತೆ ಅನ್ನೋದನ್ನ ಅಲ್ಲಿ ಇಲ್ಲ. ಅಲ್ಲಿ ಎಲ್ಲರೂ ಅಲ್ಲಿ ಚಾರಿತ್ರ್ಯವಂತರು ಅಂತ ಇಲ್ಲ. ಅದನ್ನು ವ್ಯಾಪಾರದ ಕೇಂದ್ರ ಆಗಿದೆ. ಅದಕ್ಕೆ ಇವತ್ತು ಕನಕದಾಸರು ಇವತ್ತ ಬಾಡ್ನಲ್ಲಿ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಕಟ್ಟಡವನ್ನು ಕಟ್ಟಿ ನಮಗೆ ಇಡೀ ಪ್ರಪಂಚಕ್ಕೆ ಕನಕದಾಸರವನ್ನ ಒಂದು ವೀರತ್ವ, ಅದರ ಜೊತೆಗೆ ಅವರ ಧಾರ್ಮಿಕ ಪರಂಪರೆ, ಅವರ ತತ್ವ ಸಿದ್ಧಾಂತಗಳು, ಅವರು ಯಾರನ್ನೂ ಬಿಟ್ಟಿಲ್ಲ, ಎಲ್ಲ ಸಮುದಾಯಗಳನ್ನು ಟೀಕೆ ಮಾಡಿದ್ದಾರೆ ಅವರು. ಆದರೂ ಕೂಡ ಯಾವ ರೀತಿಯಲ್ಲಿ ನಮ್ಮ ಕನಕದಾಸರು ಬೆಳೆಯಬೇಕಿತ್ತು ಆ ಮಟ್ಟದಲ್ಲಿ ಇವತ್ತ ಕನಕದಾಸರು ಬೆಳೆದಿಲ್ಲ ಅನ್ನೋದೇ ನನಗೆ ಬಹಳಷ್ಟು ದೊಡ್ಡ ವ್ಯಥೆ. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಸರ್ಕಾರ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಬಂದವರಿಗಾಗಿ ಅನೇಕ ಇನ್ನೂ ಕೊರತೆ, ಸೌಕರ್ಯದ ಕೊರತೆ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಅವು ಎಲ್ಲವನ್ನು ಇದನ್ನ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಸರ್ಕಾರ ಪೂರೈಸ್ತದೆ ಅನ್ನುವಂಥ ಭಾವನೆ ನನ್ನಲ್ಲಿದೆ. ಯಾವುದಕ್ಕೂ ನಾನು ಈವರೆಗೆ ಎಲ್ಲ ಮಾತಾಡಿದ್ದು ಎಲ್ಲ ವಿಷಯಗಳು ನನ್ನ ಭಕ್ತ ಕವಿ ಕನಕದಾಸರ ನನ್ನ ಪುಸ್ತಕದಲ್ಲಿದೆ. ಅದು 2010ರಲ್ಲಿ ಬಿಡುಗಡೆಯಾಗಿದೆ. ಶೈಲಚಂದ್ರ ಪ್ರಕಾಶನದಿಂದ ನಂದೇ ಬಿಡುಗಡೆ ಆಗಿದೆ. ಪುಸ್ತಕಗಳನ್ನು ಓದಿರಿ. ಅದರಲ್ಲಿ ಪ್ರತಿ ಇಂಚು ವಿಷಯ, ಪ್ರತಿಯೊಂದಕ್ಕೂ ದಾಖಲೆಗಳನ್ನು ನಾನು ನೀಡಿದ್ದೀನಿ. ಯಾವ್ದು ಕಾಲಕ್ಕೂ, ಆದ್ದರಿಂದ ಯಾವ ಕಾಲಕ್ಕೂ ಇವರು ಬ್ರಾಹ್ಮಣರೇ ರಚಿಸಿದಂತಹ ಅನೇಕ ಪವಾಡ ಕಥೆಗಳನ್ನು ಯಾರು ನಂಬಬೇಡ್ರಿ, ವಾಸ್ತವತೆಗೆ ಬರಬೇಕು ಅನ್ನೋದಂತ ನನ್ನ ಕಳಕಳಿಯ ವಿನಂತಿ. ಎಲ್ಲರಿಗೆ ನಮಸ್ಕಾರಗಳು.